ಸ್ನೇಹಿತರೆ, ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿ ಮನುಷ್ಯನು ಸದ್ಯದ ಯುಗ ಧರ್ಮದಲ್ಲಿ ಜೀವನ ನಿರ್ವಹಣೆಗಾಗಿ ಹಾಗೂ ಮಾನವನ ಬೌದ್ಧಿಕ ಹಾಗೂ ಮಾನಸಿಕ ಅಭಿವೃದ್ಧಿಗೆ ತಿಳಿದುಕೊಳ್ಳಲೇಬೇಕಾದ ಸಮಗ್ರ ಜ್ಞಾನ ಭಂಡಾರವೇ ಮನುಕುಲದ ಒಳಿತಿಗಾಗಿ ಭಗವಾನ್ ಶ್ರೀಕೃಷ್ಣ ಬೋಧಿಸಿದ ಪ್ರೇರಣಾಭರಿತ ಮಹಾಗ್ರಂಥವೇ ಶ್ರೀಮದ್ ಭಗವದ್ಗೀತಾ. ಇದರಲ್ಲಿನ ಕೆಲ ಆಯ್ದ 6 ಶ್ಲೋಕಗಳ ಭಾವಾರ್ಥಗಳನ್ನು ತಿಳಿದುಕೊಳ್ಳುವ ಮುಖೇನ ನಿಮ್ಮ ಅಸಾಮಾನ್ಯ ನಡಿಗೆಯ ದಾರಿಯಲ್ಲಿ ಸಣ್ಣ ಬೆಳಕಾಗಲಿ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಾಮವ್ಯಾಪ್ಯಸಿ. ಸುಖ ದುಃಖ ಲಾಭ ನಷ್ಟಗಳನ್ನು, ಜಯ ಅಪಜಯಗಳನ್ನು ಪರಿಗಣಿಸದೆ ಜೀವನದಲ್ಲಿ ಬರುವ ಎಲ್ಲ ಕಠಿಣ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸಿ ಬದುಕಿನ ಯುದ್ಧದಲ್ಲಿ ಹೋರಾಡು. ಇಲ್ಲಿ ಬದುಕಿನ ಎಲ್ಲ ಕಷ್ಟ ಕಾರ್ಪಣ್ಯಗಳಲ್ಲಿ ಗೆಲ್ಲಲಿ ಅಥವಾ ಸೋಲಲಿ ಹೋರಾಡುವುದು ಪ್ರತಿ ವ್ಯಕ್ತಿಯ ಕರ್ತವ್ಯವಾಗಿದೆ. ಹೀಗೆ ಮಾಡುವುದರಿಂದ ಯಾವುದೇ ಪಾಪದ ಲೇಪವಿರುವುದಿಲ್ಲ. ಯೋಗಾಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವಾನ್ನಪಿ ನ ಲಿಪ್ಯತೆ. ಯಾವ ಮನುಷ್ಯ ಭಕ್ತಿ ಶ್ರದ್ಧೆಯಿಂದ ತನ್ನ ಕಾರ್ಯವನ್ನ ಮಾಡುವನೋ, ಶುದ್ಧ ಮನಸ್ಸನ್ನ ಹೊಂದಿ ಇಂದ್ರಿಯಗಳನ್ನು ನಿಯಂತ್ರಿಸುವನೋ, ಅವನು ತನ್ನ ಜೀವನದಲ್ಲಿ ಕರ್ಮವನ್ನ ಮಾಡುತ್ತಿದ್ದರೂ ಆ ಕರ್ಮದ ಚಕ್ರದಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಈ ಅವಸ್ಥೆಯಲ್ಲಿ ಮನುಷ್ಯ ತನ್ನ ಆತ್ಮ ಸಾಕ್ಷಾತ್ಕಾರದ ಪ್ರಗತಿಯಲ್ಲಿ ಸಾಗುತ್ತಾನೆ. ಶ್ರೀಕೃಷ್ಣ ಭಗವದ್ಗೀತೆಯ ಪ್ರತಿ ಅಧ್ಯಾಯದಲ್ಲೂ ಜಗತ್ತಿನ ಪ್ರತಿ ವ್ಯಕ್ತಿಯು ಅನುಸರಿಸಬೇಕಾದ ಜೀವನದ ಪರಮ ಸತ್ಯಗಳನ್ನು ಅರ್ಜುನನಿಗೆ ಹೇಳುವ ಮುಖಾಂತರ ಇಡೀ ಮಾನವ ಕುಲಕ್ಕೆ ಬೋಧಿಸುತ್ತಾನೆ. ಕರ್ಮಣಃ ಸುಕೃತಃ ಸಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಸಾತ್ವಿಕ ಗುಣದಲ್ಲಿ ಮಾಡಿದ ಕಾರ್ಯವು ಶುಭವಾಗುತ್ತದೆ ಮತ್ತು ಪರಿಶುದ್ಧವಾಗಿದ್ದು ಸಾತ್ವಿಕ ಫಲವನ್ನೇ ನೀಡುತ್ತದೆ ಮತ್ತು ಅದು ಒಳ್ಳೆಯ ಜ್ಞಾನದಿಂದ ಬಂದ ಕರ್ಮವಾಗಿರುತ್ತದೆ. ರಜೋಗುಣದಲ್ಲಿ ಮಾಡಿದ ಕಾರ್ಯವು ದುಃಖವನ್ನ ಉಂಟು ಮಾಡಿದರೂ ನಂತರ ಸಿಗುವ ಸುಖವು ವಾಸ್ತವ ಸುಖವಲ್ಲ. ಇದರಿಂದ ಸಿಗುವ ಸುಖವು ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುವುದಿಲ್ಲ. ಇನ್ನು ತಮೋ ಗುಣದಲ್ಲಿ ಮಾಡಿದ ಕಾರ್ಯದ ಫಲವು ಅತ್ಯಂತ ಕೀಳು ಮಟ್ಟದ ಅಜ್ಞಾನವಾಗಿದ್ದು ಇದರಿಂದ ಸಿಗುವ ದೈಹಿಕ ಮಾನಸಿಕ ಸುಖಗಳು ಮಾನವನು ಮುಂದೊಂದು ದಿನ ಪಶ್ಚಾತ್ತಾಪ ಪಡುವಂತಹದ್ದು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ ಪ್ರಯಚ್ಛತಿ ತದಹಂ ಭಕ್ತು ಭರತ ಮಶ್ನಾಮಿ ಪ್ರಯತಾತ್ಮನಃ. ಭಗವಂತನಿಗೆ ಕೇವಲ ನಮ್ಮ ಅಂತರಂಗದ ನಿಷ್ಕಲ್ಮಶ ಪ್ರೀತಿ ಮತ್ತು ಭಾವನೆಯೇ ಮುಖ್ಯವಾಗುತ್ತದೆ. ಆ ಭಾವನೆಯನ್ನು ವ್ಯಕ್ತಪಡಿಸಲು ಹಲವಾರು ರೂಪದಲ್ಲಿ ಒಂದು ಎಲೆ, ಹೂ, ಹಣ್ಣು ಅಥವಾ ನೀರನ್ನ ಪ್ರೀತಿಯಿಂದ ಒಣ ಆಡಂಬರವಿಲ್ಲದೆ ಶುದ್ಧ ಮತ್ತು ನಿಷ್ಕಾಮ ಭಕ್ತಿಯಿಂದ ಅರ್ಪಿಸಿದರೂ ಅದನ್ನು ನಾನು ಸ್ವೀಕರಿಸುತ್ತೇನೆಂದು ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಸ್ಪಷ್ಟಪಡಿಸಿದ್ದಾನೆ. ಜಾತಸ್ಯ ಹಿ ದ್ರವೋ ಮೃತ್ಯುಧ್ರುವಂ ಜನ್ಮ ಮೃತ್ಯುಸ ಚ ತಸ್ಮಾದ ಪರಿಹಾರ್ಯತೆ ನ ತ್ವಂ ಶೋಚಿತುಮರ್ಹಸಿ. ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿ ಜೀವಿಯು ಹುಟ್ಟಿದ ಮೇಲೆ ಸಾಯಲೇಬೇಕು. ಇದರಿಂದ ಚಿಂತೆ ಮಾಡುವ ಅಗತ್ಯವಿಲ್ಲ. ಪ್ರತಿ ಜೀವಿಯ ಹುಟ್ಟು ಮತ್ತು ಸಾವು ಎರಡು ಒಂದಾದ ನಂತರ ಒಂದು ಬರಲೇಬೇಕಾದ ಪ್ರಕ್ರಿಯೆ. ಯಾರು ಭೂಮಿ ಮೇಲೆ ಹುಟ್ಟುತ್ತಾರೋ ಅವರು ಒಂದು ದಿನ ಸಾಯಲೇಬೇಕು. ಹುಟ್ಟು ಸಾವುಗಳ ಈ ಚಕ್ರವು ಅನಗತ್ಯ ಹಿಂಸೆ ಮತ್ತು ಯುದ್ಧಗಳನ್ನು ಸಮರ್ಥಿಸುವುದಿಲ್ಲ. ಆದರೆ ಮಾನವ ಸಮಾಜದಲ್ಲಿ ನಿಯಮ ಮತ್ತು ವ್ಯವಸ್ಥೆಯನ್ನು ರಕ್ಷಿಸಲು ಹಿಂಸೆ ಮತ್ತು ಯುದ್ಧ ಅನಿವಾರ್ಯ ಅಂಶವಾಗಿರುತ್ತದೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯಥಾತಮಪಿ ಸಿದ್ಧಾನಾಂ ಕಶ್ಚಿನಾಂ ವೇತ್ತಿ ತತ್ವತಃ. ಈ ಜಗತ್ತಿನಲ್ಲಿನ ಸಾವಿರಾರು ಜನರು
ಪ್ರತಿದಿನ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಆದರೆ ಈಗಾಗಲೇ ಪರಿಪೂರ್ಣತೆಯನ್ನು ಸಾಧಿಸಿರುವ ಸಾವಿರಾರು ಜನರಲ್ಲಿ ಒಬ್ಬರು ನಿಜವಾಗಿಯೂ ಕೃಷ್ಣ ತತ್ವ ಅಥವಾ ಕೃಷ್ಣ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಹೇಳುವುದು ಕಷ್ಟಸಾಧ್ಯ. ಕೃಷ್ಣಂ ವಂದೇ ಜಗದ್ಗುರುಂ.